ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧ ಜೀವನ ಚಾನಲ್. ಈಗಾಗಲೇ ಕಾರ್ತಿಕ ಮಾಸ ಆರಂಭವಾಗಿದ್ದು, ಈ ಒಂದು ಕಾರ್ತಿಕ ಮಾಸದಲ್ಲಿ ತಪ್ಪದೇ ನೀವೊಂದು ದೀಪಾರಾಧನೆಯನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಕತ್ತಲು ಕಳೆದು ಬೆಳಕು ಹರಿಯುವುದು. ಹೌದು, ಅದ್ಭುತವಾದಂತಹ ಹಾಗೂ ಸರಳವಾದಂತಹ ಮಾಹಿತಿ. ಈ ದೀಪಾರಾಧನೆಯನ್ನು ಒಮ್ಮೆ ಈ ವರ್ಷ ಮಾಡಿ ನೋಡಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಈ ವರ್ಷ ಒಂದು ಶುಭವಾದಂತಹ ವರ್ಷವಾಗುವುದು. ಹೌದು, ಹಾಗಾದರೆ ಬನ್ನಿ ಆ ಒಂದು ವಿಶೇಷವಾದಂತಹ ದೀಪಾರಾಧನೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಸಾಮಾನ್ಯವಾಗಿ ಕಾರ್ತಿಕ ಮಾಸವೆಂದರೆ ವಿಶೇಷವಾದಂತಹ ಮಾಸ. ಪೂಜೆ ಪುನಸ್ಕಾರಗಳಿಗೆ ತನ್ನದೇ ಆದಂತಹ ಮಹತ್ವವನ್ನು ಹಾಗೂ ಶ್ರೇಷ್ಠ ಸ್ಥಾನವನ್ನು ನೀಡಲಾಗಿದೆ. ಹೀಗಿರುವಾಗ ಈ ಒಂದು ಮಾಸದಲ್ಲಿ ವಿಷ್ಣು ದೇವರಿಗೆ ಮತ್ತು ಶಿವನಿಗೆ ವಿಶೇಷವಾಗಿ ಪೂಜೆಗಳು ಪುನಸ್ಕಾರಗಳನ್ನು ದೇವಾಲಯಗಳಲ್ಲಿ ಮತ್ತು ಪ್ರತಿನಿತ್ಯ ಮನೆಗಳಲ್ಲಿ ವ್ರತಗಳು ಪೂಜೆಗಳನ್ನು ಮಾಡುವುದರ ಮೂಲಕ ಪೂಜಿಸಲಾಗುತ್ತದೆ. ಹೀಗಿರುವಾಗ ನೀವು ಈ ಒಂದು ಮಾಸದಲ್ಲಿ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಬೆಳಗಿಸಿ ಶಿವನ ಮುಂದೆ ಪ್ರತಿ ಸೋಮವಾರ ದೀಪವನ್ನು ಬೆಳಗಿಸುವುದರ ಮೂಲಕ ನಿಮ್ಮ ಎಲ್ಲ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ವಿಷ್ಣುದೇವ ಮತ್ತು ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಲು ಪೂಜಿಸಲು ಅತ್ಯಂತ ಸೂಕ್ತವಾದಂತಹ ಮಾಸ ಈ ಒಂದು ಕಾರ್ತಿಕ ಮಾಸ. ಹೌದು, ಈ ಒಂದು ಮಾಸದಲ್ಲಿ ಮುಂಜಾನೆ ಬೇಗ ಎದ್ದು ಸ್ನಾನ ಕಾರ್ಯಾದಿಗಳನ್ನು ಮುಗಿಸಿ ತುಳಸಿ ಪೂಜೆ ದೀಪಾರಾಧನೆ ಮಾಡುವುದರಿಂದ ನಮ್ಮ ಹಲವು ಜನ್ಮದ ಪಾಪ ಕರ್ಮಗಳು ಕಳೆಯುತ್ತವೆ ಎಂದು ಹೇಳಲಾಗುತ್ತದೆ. ಹಾಗೂ ಕಾರ್ತಿಕ ಸೋಮವಾರದಂದು ಶಿವನಿಗೆ ಅಭಿಷೇಕ ಮಾಡುವುದು ತುಂಬಾನೇ ಮುಖ್ಯ. ಅಥವಾ ನಿಮಗೆ ಯಾವುದೇ ರೀತಿಯಾದಂತಹ ಅಭಿಷೇಕ ಮಾಡಲು ಸಾಧ್ಯವಾಗಿಲ್ಲವೆಂದರೆ ಕೇವಲ ಒಂದು ಶಿವಲಿಂಗಕ್ಕೆ ಜಲ ಅಭಿಷೇಕ ಮಾಡಿದರೆ ಸಾಕು, ನಿಮ್ಮ ಹಲವಾರು ರೀತಿಯಾದಂತಹ ಕಷ್ಟಗಳಿಂದ ನೀವು ಹೊರಬರುತ್ತೀರಿ. ಅತ್ಯಂತ ಕರುಣಾಮಯಿಯಾದಂತಹ ಈ ಒಂದು ಶಿವನನ್ನು ನೀವು ಪೂಜಿಸಲು ಈ ಒಂದು ಕಾರ್ತಿಕ ಮಾಸದಲ್ಲಿ ಸಂಕಲ್ಪಪೂರ್ವಕವಾಗಿ 21 ದಿನ ಅಥವಾ 48 ದಿನ ಅಥವಾ 11 ದಿನಗಳ ಕಾಲ ಅಥವಾ 9 ದಿನಗಳ ಕಾಲವಾದರೂ ಪರವಾಗಿಲ್ಲ, ಈ ಒಂದು ಸೋಮವಾರ ಅಥವಾ ಪ್ರತಿನಿತ್ಯ ನೀವು ಈ ಒಂದು ಶಿವನಿಗೆ ಪೂಜೆಯನ್ನು ಸಲ್ಲಿಸಬಹುದು. ಹಾಗೂ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ಕಾರ್ತಿಕ ಪುರಾಣಗಳನ್ನು ಪಠಣೆ ಮಾಡುವುದು, ದಾನಗಳನ್ನು ಮಾಡುವುದು, ಉಪವಾಸಗಳನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಿಂದ ನೀವು ಸುಲಭವಾಗಿ ಹೊರಗಡೆ ಬರಬಹುದು. ಹೌದು, ಹಾಗಾದರೆ ಬನ್ನಿ ಕಾರ್ತಿಕ ಮಾಸದಲ್ಲಿ ನಾವು ಯಾವೆಲ್ಲ ದೀಪಾರಾಧನೆಯನ್ನು ಮಾಡಬೇಕು ಹಾಗೂ ಯಾವ ರೀತಿಯಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಎಂಬುದರ ಬಗ್ಗೆ ನೋಡೋಣ. ಈ ಒಂದು ಕಾರ್ತಿಕ ಮಾಸದಲ್ಲಿ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡುವುದರಿಂದ ಕಾರ್ತಿಕ ಸ್ನಾನವೆಂದು ಹೇಳಲಾಗುತ್ತದೆ. ಹಾಗೂ ನಂತರ ಪೂಜೆಗಳನ್ನು ಮಾಡಿ ನೈವೇದ್ಯಗಳನ್ನು ಅರ್ಪಿಸಲಾಗುತ್ತದೆ. ಈ ಒಂದು ದಿನಗಳಲ್ಲಿ ಮುಂಜಾನೆ ಅಂದರೆ ಅಥವಾ ಸೂರ್ಯೋದಯಕ್ಕೂ ಮುನ್ನ ದೀಪಾರಾಧನೆ ಮಾಡುವುದು ತುಳಸಿ. ಹಾಗೂ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ತುಳಸಿ ಪೂಜೆಯನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನವಾಗುತ್ತಾಳೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಸಾಧ್ಯವಾದಷ್ಟು ಈ ಒಂದು ತಿಂಗಳು ಪ್ರತಿನಿತ್ಯ ತುಳಸಿ ಗಿಡದ ಮುಂದೆ ಒಂದು ದೀಪವನ್ನು ಹಚ್ಚುವುದು ಅತ್ಯಂತ ಶುಭ ಫಲವನ್ನು ನೀಡುತ್ತದೆ. ಹಾಗೂ ಈ ಒಂದು ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ದಾನ ಮಾಡುವುದು ಕೂಡ ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಕಾರ್ತಿಕ ಮಾಸದಲ್ಲಿ ದೀಪದಲ್ಲಿ ನೆಲ್ಲಿಕಾಯಿಯ ದೀಪವನ್ನು ಹಚ್ಚುವುದು ಅತ್ಯಂತ ವಿಶೇಷವಾಗಿದ್ದು, ಈ ಒಂದು ನೆಲ್ಲಿಕಾಯಿ ದೀಪವನ್ನು ಹಚ್ಚಿ ಪೂಜೆ ಮಾಡುವುದರಿಂದ ನಿಮ್ಮ ಸರ್ವ ಪಾಪಗಳು ನಿವಾರಣೆಯಾಗಿ ನಿಮ್ಮ ಜೀವನದಲ್ಲಿರತಕ್ಕಂಥ ಪ್ರತಿಯೊಂದು ಕಷ್ಟಗಳು ಕೂಡ ಕರಗುತ್ತವೆ ಹಾಗೂ ಮಹಾಲಕ್ಷ್ಮಿಯ ಅನುಗ್ರಹವಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ನೀವು ಸಂಕಲ್ಪಪೂರ್ವಕವಾಗಿ ಪ್ರತಿನಿತ್ಯ ಅಥವಾ ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಈ ರೀತಿಯಾಗಿ ದೀಪಾರಾಧನೆಯನ್ನು ಮಾಡಬೇಕಾಗುತ್ತದೆ. ನಿಮ್ಮ ಮನೆಯ ಮುಂಬಾಗಿಲು ಅಥವಾ ಮೇನ್ ಎಂಟ್ರೆನ್ಸ್ನ ಬಳಿ 2 ದೀಪಗಳನ್ನು ಇಟ್ಟು, ಅಂದರೆ ಕೊಬ್ಬರಿ ಎಣ್ಣೆ ಮತ್ತು ತುಪ್ಪವನ್ನು ಸೇರಿಸಿ ಮಿಶ್ರಣ ಮಾಡಿರುವಂತಹ ಒಂದು ಎಣ್ಣೆಯನ್ನು ಬಳಸಿ ದೀಪವನ್ನು ಬೆಳಗಿಸಬೇಕು. ಆ ಒಂದು ದೀಪದಲ್ಲಿ ನೀವು ಪ್ರತಿನಿತ್ಯ ಏಲಕ್ಕಿ ಮತ್ತು ಲವಂಗಗಳನ್ನು ಹಾಕಿ ಬೆಳಗಿಸುವುದರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಹಲವಾರು ರೀತಿಯ ಕಷ್ಟಗಳಿಂದ ಹೊರಗಡೆ ಬರುತ್ತೀರಿ. ಆದರೆ ಇದನ್ನು ಮಾಡುವುದು ಕೇವಲ ದೀಪವನ್ನು ಬೆಳಗಿಸಿದಷ್ಟೇ ಸುಲಭವಲ್ಲ. ಇದನ್ನು ಸಂಕಲ್ಪಪೂರ್ವಕವಾಗಿ ದೇವರ ಮುಂದೆ ಪ್ರಾರ್ಥನೆಯನ್ನು ಸಲ್ಲಿಸಿ ನಿಮ್ಮ ಮನದೇವರನ್ನು ಪ್ರಾರ್ಥನೆ ಮಾಡಿ ಈ ಒಂದು ದೀಪಕ್ಕೆ ಇದರ ಜೊತೆ ಏಲಕ್ಕಿ ಮತ್ತು ಲವಂಗಗಳನ್ನು ತಪ್ಪದೇ ಹಾಕಬೇಕಾಗುತ್ತದೆ. 2 ಲವಂಗ ಮತ್ತು 2 ಏಲಕ್ಕಿಗಳನ್ನು ಹಾಕಿ. ಇದರಿಂದ ನಿಮ್ಮ ಆರ್ಥಿಕ ಸಂಕಷ್ಟದಿಂದ ಹೊರಗಡೆ ಬಂದು ಆರ್ಥಿಕ ಸಮೃದ್ಧಿ ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗೂ ನಿಮ್ಮ ಮನಸ್ಸು ಮನೆಯನ್ನು ವಾತಾವರಣವನ್ನು ಶುದ್ಧಿಗೊಳಿಸುವಂತಹ ಶಕ್ತಿ ಇದರಲ್ಲಿ ಇರುತ್ತದೆ. ಹಾಗೂ ನಿಮ್ಮ ಮನೆಗೆ ಎಂಟ್ರಿ ಆಗುವಂತಹ ಅಂದರೆ ಪ್ರವೇಶಿಸುವಂತಹ ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಶಕ್ತಿಯನ್ನು ತಡೆಯುವಂತಹ ಸಾಮರ್ಥ್ಯ ಈ ಒಂದು ದೀಪಕ್ಕಿರುತ್ತದೆ. ಇದನ್ನು ಸಂಕಲ್ಪಪೂರ್ವಕವಾಗಿ ಪ್ರತಿನಿತ್ಯ 9 ದಿನಗಳ ಕಾಲ ಮಾಡಿದ್ದಲ್ಲಿ ನಿಮ್ಮ ಜೀವನದ ನಿಮ್ಮ ಆಸೆ ನಿಮ್ಮ ಇಷ್ಟಾರ್ಥಗಳು ಅತ್ಯಂತ ಬೇಗ ಸಿದ್ಧಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಲಕ್ಷ್ಮೀ ದೇವಿ ಅನುಗ್ರಹವಾಗಬೇಕೆಂದರೆ ನೀವು ನಿಮ್ಮ ಮನೆಯ ಮುಂಬಾಗಿಲಿನಲ್ಲಿ ಈ ರೀತಿಯಾದಂತಹ ದೀಪಾರಾಧನೆಯನ್ನು ಮಾಡೋದ್ರಿಂದ ಮಹಾಲಕ್ಷ್ಮಿಯ ಅನುಗ್ರಹವು ವಿಶೇಷವಾಗಿ ಪ್ರಾಪ್ತಿಯಾಗ್ತಾ ಹೋಗುತ್ತದೆ.
ನಂತರ ಕನಕಾಧಾರ ಸ್ತೋತ್ರವನ್ನು ಪಠಿಸುವುದರಿಂದಲೂ ಅಥವಾ ಓಂ ನಮೋ ಮಹಾಲಕ್ಷ್ಮೀ ದೇವೇ ನಮಃ ಎಂಬ ಒಂದು ಮಂತ್ರವನ್ನು ಪಠಿಸುವುದರಿಂದಲೂ ಕೂಡ ಹಲವಾರು ರೀತಿಯಾದಂಥ ಪ್ರಯೋಜನಗಳನ್ನು ಕಾಣಬಹುದು. ಮಹಾಲಕ್ಷ್ಮಿಯ ಒಂದು ಸರಳ ಮಂತ್ರವನ್ನು ಅಥವಾ ಬೀಜ ಮಂತ್ರವನ್ನು ನೀವು ಪಠಿಸಬಹುದು. ಅದನ್ನು 108 ಬಾರಿ ಪಠಿಸುವುದರಿಂದ ಅತ್ಯಂತ ಶೀಘ್ರವಾಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತಾ ಹೋಗುವುದು. ಹಾಗೂ ಈ ಒಂದು ಮಾಸದಲ್ಲಿ ಸಾಧ್ಯವಾದರೆ ನೆಲ್ಲಿಕಾಯಿಯ ದೀಪವನ್ನು ಬೆಳಗಿಸುವುದರಿಂದ ನಿಮ್ಮ ಎಲ್ಲ ರೀತಿಯಾದಂತಹ ಜೀವನದ ಕಷ್ಟಗಳಿರಲಿ ಅಥವಾ ನಿಮ್ಮ ಯಾವುದೇ ಇಚ್ಛೆ ಇರಲಿ, ಅಂದರೆ ಜೀವನದ ಒಂದು ಹಣಕಾಸಿನ ಸಮಸ್ಯೆ ಅಥವಾ ಸಾಲದ ಸಮಸ್ಯೆ ಆಗಿರಲಿ ಅಥವಾ ಯಾವುದೇ ರೀತಿಯಾದಂಥ ಕೌಟುಂಬಿಕ ಸಮಸ್ಯೆಗಳಾಗಿರಲಿ ಅಥವಾ ಭಿನ್ನಾಭಿಪ್ರಾಯಗಳಿರಲಿ, ಯಾವುದೇ ರೀತಿಯಾದಂಥ ಸಮಸ್ಯೆಗೆ ಸಂಕಲ್ಪ ಪೂರ್ವಕವಾಗಿ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ನೀವು ಶಿವನನ್ನು ಆರಾಧನೆ ಮಾಡೋದ್ರಿಂದ ಅಥವಾ ವಿಷ್ಣು ಮಹಾಲಕ್ಷ್ಮೀ ದೇವಿಯರನ್ನು ಆರಾಧನೆಯನ್ನು ಮಾಡೋದ್ರಿಂದ ಆ ಎಲ್ಲ ಕಷ್ಟಗಳಿಂದ ನೀವು ಹೊರಗಡೆ ಬರಬಹುದು. ಹೌದು, ಇವತ್ತಿನ ದಿನ ನಾವು ಸರಳವಾಗಿ ಮನೆಗಳಲ್ಲಿ ಯಾವ ರೀತಿಯಾಗಿ ದೀಪಾರಾಧನೆಯನ್ನು ಮಾಡುವುದರ ಮೂಲಕ ನಮ್ಮ ಎಲ್ಲ ಕಷ್ಟಗಳನ್ನು ಕಳೆದುಕೊಳ್ಳಬಹುದು ಎಂಬುದನ್ನು ತಿಳಿಸಿದ್ದೇವೆ. ಇದೇ ರೀತಿಯಾದಂತಹ ಇನ್ನು ಹಲವಾರು ಹಾಗೂ ಉಪಯುಕ್ತ ವಿಡಿಯೋಗಳಿಗಾಗಿ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.